ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಂಜು ಲಾಗ್. ನಮ್ಮಮ್ಮನ ಒಪ್ಸೋಷ್ಟ್ರಲ್ಲಿ ಸುಸ್ತಾಗಿ ಹೆಂಗೋ ಒಂದು ರೆಡಿಯಾಗಿ ಆಟೋ ಹಿಡಿದು ನಮ್ ಕಾಲೇಜ್ ಕಡೆ ಹೊಂಟೇ ಬಿಟ್ವಿ. ಕಲಿಸಕ್ಕೆ ನಮ್ಮಮ್ಮನ ಜೊತೆಗ್ ಬಂದಿದ್ರು. ಇದೇ ನೋಡಿ ನಮ್ ಕಾಲೇಜು. ಇಲ್ಲಿ BEd ಮತ್ತೆ ಪಾಲಿಟೆಕ್ನಿಕ್ ಎರಡೂ ಇದೆ. ಕಾಲೇಜಲ್ಲೇ ಇರೋ ಗಣಪನಿಗೆ ಕೈ ಮುಗಿದು ಕಾಪಾಡಪ್ಪ ಅಂತ ಬೇಡ್ಕೊಂಡ್ವಿ. ಡ್ರೈವರ್ ಅಣ್ಣ ಬಸ್ನ ತಂದು ನಿಲ್ಸಿದ್ರು. ಎದ್ನೋ ಬಿದ್ನೋ ಅಂತ ಬ್ಯಾಗ್ ಡಿಕ್ಕಿಲಿ ಬೀಸಾಕಿ ವಿಂಡೋ ಸೀಟ್ ನ ಕಬ್ಜಾ ಮಾಡ್ಕೊಂಡು ಇನ್ನು ಟೈಮ್ ಇದೆ ಅಂತ ನಮ್ ಹುಡುಗಿರು ರೀಲ್ಸ್ ಅಲ್ಲಿ ಬಿಸಿ ಆದ್ರು. ಆದ್ರೆ ನಾವು ವಿಡಿಯೋ ತೆಗಿತಾ ಇದ್ವಿ. ಈಗಿನ ಜನರೇಷನ್ ಹುಡುಗ ಹುಡುಗಿ ಹೇಗಿದ್ದಾರೆ ಅಂದ್ರೆ ಆಸ್ತಿ ಪಾಸ್ತಿಗಿಂತ ಇನ್ಸ್ಟಾಗ್ರಾಮ್ ಇದೆಯಾ, ಫೇಸ್ಬುಕ್ ಇದೆಯಾ, ಫಾಲೋವರ್ಸ್ ಎಷ್ಟಿದ್ದಾರೆ ಅನ್ನೋದೇ ಆಯ್ತು. ಅವರವರ ಇಷ್ಟ ಬಿಡಿ, ನಮ್ಗೆ ಸರಿ ತಪ್ಪು ಅಂತ ಹೇಳಕ್ಕೆ ನಾವ್ಯಾರು. ಗಾದೆನೂ ಇದೆ ಅಲ್ವಾ, ಮಾಡಿದುಣ್ಣು ಮಾರಾಯ ಅಂತ. ಯಾವ್ದು ಅತಿ ಆಗದೆ ಇರೋ ಹಾಗೆ ನೋಡ್ಕೋಬೇಕಷ್ಟೇ. ಇಲ್ಲವಾದರೆ ಅಮೃತನೂ ವಿಷ ಆಗೋದು ಗ್ಯಾರಂಟಿ. ಮತ್ತೆ ಹಾಗಂತ ಇಷ್ಟು ಹುಡುಗಿರಲ್ಲಿ ಅಮೃತ ಯಾರು ಅಂತ ಕೇಳ್ಬೇಡಿ. ಹಾಗೆ ಮುಂದೆ ಬಂದ್ರೆ ಫ್ಯಾಮಿಲಿ ಕಡೆಯಿಂದ ಬೀಳ್ಕೊಡುಗೆ ಸಮಾರಂಭ ನಡೀತಾ ಇತ್ತು. ಅಕ್ಕಂದ್ರೆ ಫುಲ್ ಖುಷ್, ಫ್ಯಾಮಿಲಿ ಕಾಟ ತಪ್ತು ಅಂತ. ಇದೇ ಖುಷಿಲಿ ವಿಡಿಯೋಗೆ ಒಂದೆರಡು ಪೋಸ್ ಕೊಟ್ರು. ನಾವುಗಳು ಬಂದು ತುಂಬಾ ಹೊತ್ತಾದರೂ ಬರದ ಮ್ಯಾಮ್ಗಳು ಸರ್ಗಳು ಅನ್ನುವಷ್ಟರಲ್ಲಿ ಬಂದೇ ಬಿಟ್ರು. ಸ್ಕೂಲಲ್ಲಿ ಇರ್ಬೇಕಾದ್ರೆ ಮ್ಯಾಮ್ ಮಕ್ಳು ಯಾರಾದ್ರೂ ಬಂದ್ರೆ ಅವ್ರನ್ನ ಎತ್ಕೊಳಕ್ ಹೆಂಗ್ ಒದ್ದಾಡ್ತೀವಿ. ಬಂದಾಗ ನಮ್ ಮ್ಯಾಮ್ ಬ್ಯಾಗ್ ಅನ್ನು ತಗೊಳಕ್ಕೆ ನಾವ್ ಅದೇ ತರ ಒದ್ದಾಡಿದ್ದು. ನಮ್ ಸರ್ ಬಂದ್ರು. ಸರ್ ಮುಂದೆ ವಿಡಿಯೋ ತೆಗಿಯಕ್ಕೆ ಆಗದೆ ಸರ್ ಹಿಂದೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸರ್ ಬಂದಿದ್ದು ಎಲ್ಲರೂ ಹೋಗಿ ಬಸ್ ನಲ್ಲಿ ಕೂತ್ವಿ. ಎಲ್ಲರ ಮುಖದಲ್ಲಿ ಎಕ್ಸೈಟ್ಮೆಂಟ್ ತುಂಬಿ ತುಳುಕ್ತಾ ಇತ್ತು. ಬಸ್ ಮೂವ್ ಆಗದೆ ಕಾಯ್ತಾ ಇದ್ದ ನಮ್ಮ ಹುಡುಗಿರು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ಕೊಂಡ್ರು. ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲಾ ಸಾಂಗ್ಗಳಿಗೆ ಶಿಸ್ತಾಗುವ ಹಾಗೆ ಕುಣಿದ್ರು. ಡ್ರೈವರ್ ಅಣ್ಣನು ಅಷ್ಟೇ ನಮ್ ಕಾಲೇಜಲ್ಲಿ ಎಲ್ಲಾ ಭಾಷೆನೂ ಮಾತಾಡೋ ಹುಡುಗಿರಿದ್ದಾರೆ ಅಂತ ಅನ್ಕೊಂಡು ಎಲ್ಲಾ ಭಾಷೆ ಸಾಂಗ್ನು ಪ್ಲೇ ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾದ ಹುಡುಗಿರು ಸರ್ ಊಟ ಅಂತ ಅಂದಾಗೆ ಬಸ್ನ ಸೈಡ್ಗೆ ಹಾಕಿ ಹೋಟೆಲ್ ಒಳಗೆ ನುಗ್ಗಿ ಬಿಟ್ವಿ. ಹೊಟ್ಟೆ ತುಂಬ ತಿಂದು ವಾಪಸ್ ಬಂದು ಬಸ್ ಅಲ್ಲಿ ಮಲಗಿರೋರು. ಬೆಳಗಿನ ಜಾವ ನಮ್ ಸಾರ್ ಇಳೀರಿ ಬೇಗ ಬೇಗ ಅಂದಾಗ ಕರೆಯೋರ್ಗು ಯಾರು ಈಚೆ ಬರ್ಬಾರ್ದು ಅಂತ ನಮ್ ಸರ್ ಹೇಳಿದ್ರು. ನಾವ್ ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಿದ್ದೆ ಬಂದರು ಮಾಡದೆ ಫ್ರೆಶ್ ಅಪ್ ಆಗಿ ಕುಳಿತರು. ಸರ್ ಕರೆಯಲಿಲ್ಲ. ನಾವ್ ಇಷ್ಟು ದೂರ ಬಂದಿದ್ದು ರೂಮ್ ಅಲ್ಲಿ ಕೂರಕ ಅಂತೇಳಿ ಧೈರ್ಯ ಮಾಡಿ ಬಾಗಿಲು ತೆರೆದರೆ ಸ್ವರ್ಗ ತರ ಫೀಲ್ ಆಯ್ತು. ನಿದ್ದೆ ಇಲ್ಲದ ಮುಖಗಳು, ಕಣ್ಣು ಊಬಿಕೊಂಡಿದ್ದರು ಬಿಡದೆ ಫೋಟೋಗೆ ಪೋಸ್ ಕೊಟ್ಟಿದ್ರು. ನಾವು ಇಬ್ಬರೇ ಆಚೆ ಬಂದಿದ್ದು ಯಾರಿಗೂ ಗೊತ್ತಿರ್ಲಿಲ್ಲ. ಹೊರಗಡೆ ಯಾರು ಇಲ್ಲದೆ ಇರೋದು ನೋಡಿ ರೂಮಿಗೆ ಅಕ್ಕ ನಾನು ಓಡಿದೆವು. ಹೋಗಿ ಒಂದ್ ಮ್ಯಾಪ್ ತಗೊಂಡು ಫ್ರೆಂಡ್ಸ್ ಬಂದು ಕರೆದಾಗ ಆಚೆ ಬಂದ್ವಿ. ಬೆಂಗಳೂರಲ್ಲಿ ಇರೋ ಪೊಲ್ಯೂಷನ್ಗೆ ಸುಸ್ತಾಗಿ ಅಲ್ಲಿರೋ ನೇಚರ್ಗೆ ಅಡಿಕ್ಟ್ ಆದೆವು. ಆಗ್ಲೇ ಒಬ್ಬೊಬ್ಬರಾಗಿ ಆಚೆ ಬಂದ್ರು. ಈ ಕಡೆ ಮತ್ತೆ ರೀಲ್ಸ್ ಮಾಡೋದು ಶುರು ಆಗಿತ್ತು. ನಂತರ ಟಿಫಿನ್ ಮಾಡ್ಕೊಂಡು ಜಾಗ ಖಾಲಿ ಮಾಡಿ ಹೊರಟಿದ್ದೆ ಜೋಗ್ ಜಲಪಾತದ ಕಡೆಗೆ. ಹೋಗುವ ದಾರಿಯಲ್ಲಿ ಕಾಣಿಸಿದ್ದು ಅಡಿಕೆ ಮತ್ತು ತೆಂಗಿನ ತೋಟ. ಆಗಲೇ ಬೆಳಿಗ್ಗೆ ಟೈಮ್ ಆಗಿತ್ತು. ಬಸ್ಸಿಂದ ಇಳಿತಿದ್ದೆ. ಸರ್ ಟಿಕೆಟ್ ತಗೊಳ್ಳೋದ್ರಲ್ಲಿ ಬಿಸಿ ಆದ್ರು. ನಾವು ಮುಂದೆ ಹೋಗೋದ್ರಲ್ಲಿ ಬಿಸಿ ಆದ್ವಿ. ಕರ್ನಾಟಕದ ಪ್ರಮುಖ ಆಕರ್ಷಣೀಯ ಸ್ಥಳವಾದ ಜೋಗ್ ಜಲಪಾತವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗೇರುಸೊಪ್ಪೆ ಜಲಪಾತ, ಗೇರುಸೊಪ್ಪ ಜಲಪಾತ ಮತ್ತು ಜೋಗದ ಗುಂಡಿ ಅಂತಲೂ ಸಹ ಕರೆಯುತ್ತಾರೆ. ಜಲಪಾತವು ಶರಾವತಿ ನದಿಯಿಂದ 253 ಮೀಟರ್ ಅಂದರೆ 830 ಅಡಿ ಎತ್ತರದಿಂದ ಧುಮುಕುತ್ತದೆ ಮತ್ತು ನೀರು 4 ವಿಭಿನ್ನ ಜಲಪಾತಗಳಾದ ರಾಜ, ರಾಣಿ, ರೋಹರ್, ರಾಕೆಟ್ ನಲ್ಲಿ ಇಳಿಯುತ್ತದೆ. ಜೋಗ್ ಜಲಪಾತ ನೋಡ್ತಿದ್ದಾಗೆ ನೆನಪಾಗಿದ್ದು ನಮ್ಗೆ ಅನ್ನೋರ್ ಸಾಂಗು. ಮಾನವನಾಗಿ ಹುಟ್ಟಿದ ಮ್ಯಾಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮ್ಯಾಲೆ ಏನೇನ್ ಕಂಡಿ, ಆಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ,
ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಹೀರೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಗಳು ಅಲ್ಲಿ ತುಂಬಾನೇ ಇದ್ವು, ಆದ್ರೆ ನಮ್ಗೆ ಟೈಮ್ ಇರ್ಲಿಲ್ಲ. ಸಾಕಾಗುವಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಸಿಗಂದೂರು ಬ್ರಿಡ್ಜ್ ನೋಡಲು. ಸಿಗಂದೂರು ಸೇತುವೆಯು ಶರಾವತಿ ನೀರಿನಲ್ಲಿ ಕಳಸಾವಳ್ಳಿ ಮತ್ತು ಅಂಬರಗೊಡ್ಲುವನ್ನು ಸಂಪರ್ಕಿಸುತ್ತದೆ. ಇದು 2.44 ಕಿಲೋಮೀಟರ್ ಉದ್ದ ಇದ್ದು ಭಾರತದ ಎರಡನೆಯ ಅತಿ ಉದ್ದದ ಕೇಬಲ್ ಸ್ಟೇಡ್ ಸೇತುವೆಯಾಗಿದ್ದು ಸಿಗಂದೂರು ದೇವಸ್ಥಾನಕ್ಕೆ ನೇರ ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತದೆ. 1960ರ ದಶಕದಿಂದಲೂ ಜಾರಿಯಲ್ಲಿದ್ದ ದೀರ್ಘಕಾಲದ ದೋಣಿ ಸೇತುವೆಯನ್ನ ಬದಲಾಯಿಸುತ್ತದೆ. ಈ ಸೇತುವೆಯನ್ನ 473 ಕೋಟಿ ವೆಚ್ಚದಲ್ಲಿ ತಯಾರಿಸಿ ಜುಲೈ 2025 ಸೆಪ್ಟೆಂಬರ್ 13ರಂದು ಉದ್ಘಾಟಿಸಲಾಯಿತು. ನಾವು ಹೋಗಿದ್ದು ಸೆಪ್ಟೆಂಬರ್ 13ರಂದು. ಬ್ರಿಡ್ಜ್ ಮಾಡಿರೋದೇನೋ ಖುಷಿ, ಬಟ್ ನಾವು ಲಾಂಚ್ ಅಲ್ಲಿ ಹೋಗಕ್ಕಾಗಿಲ್ಲ ಅನ್ನೋದು ಬೇಜಾರು ತುಂಬಾನೇ ಕಾಡ್ತಾ ಇತ್ತು. ನಮ್ಮ ಒಂದಿನ ಖುಷಿಗೋಸ್ಕರ ಅಲ್ಲಿ ಜೀವನ ಮಾಡೋ ಜನಕ್ಕೆ ತೊಂದರೆ ಆಗ್ಬಾರ್ದಲ್ಲ, ಪರವಾಗಿಲ್ಲ ಅನ್ಕೊಂಡು ನಾವು ಅಲ್ಲಿರೋ ಲಾಂಚ್ ಅನ್ನು ನೋಡ್ಕೊಂಡು ಖುಷಿ ಪಟ್ವಿ. ಸ್ಟೋರೇಜ್ ಫುಲ್ ಆಗುವವರೆಗೂ ಫೋಟೋಸ್ ಮತ್ತೆ ವಿಡಿಯೋಸ್ ನ ತಕೊಂಡು ಮುಂದೆ ಹೋಗಿದ್ದು ನಾವು ಚೌಡೇಶ್ವರಿ ದೇವಿಯನ್ನ ನೋಡಲು. ಎಂಟ್ರೆನ್ಸ್ ಅಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ರು, ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಎಲ್ಲ ಅಲೋ ಇಲ್ಲ ಅಂತ. ನಾವು ಸ್ವಲ್ಪ ಜನ ಬದುಕೊಂಡ್ವಿ, ಯಾಕೆಂದ್ರೆ ನಾವು ಚೂಡಿದಾರ್ ಹಾಕಿದ್ವಿ. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕಿರೋ ಹುಡುಗರು ಮತ್ತೆ ವಾಪಸ್ ಬಸ್ ಹೋದ್ರು. ನಾವು ನಮ್ ಸಾರ್ ಜೊತೆ ಸರ್ ಮುಂದೆ ನಾವ್ ಹಿಂದೆ ದೇವಸ್ಥಾನದೊಳಗೆ ನುಗ್ಗಿಬಿಟ್ವಿ. ದರ್ಶನ ಎಲ್ಲ ಮಾಡ್ಕೊಂಡು ವಾಪಸ್ ಬರುವಾಗ ನಮ್ಮ ಹುಡುಗಿರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಳಗ್ ಹೋಗ್ತಾ ಇದ್ರು. ಅವಾಗ ನಾವು ವಾಪಸ್ ಬರ್ತಾ ಇದ್ವಿ. ಯಾಕಪ್ಪ ಇದನ್ನೇ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದ್ರೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಡಿಯೋ ಎಲ್ಲ ಅಲೋ ಇರ್ಲಿಲ್ಲ, ಫೋಟೋಗೂ ಸಹ ಒಳಗಡೆ ಫೋಟೋ ತಕೊಳ್ಳೋಕು ಆಗ್ಲಿಲ್ಲ. ಹಾಗಾಗಿ ನಾನ್ ನಿಮಗೆ ಸಿಗಂದೂರು ಬ್ರಿಡ್ಜ್ ನನೇ ತೋರಿಸ್ತಾ ಇದ್ದೀನಿ. ಆಗ್ಲೇ ಸಿಗಂದೂರ್ಗೆ ಹೋದಾಗ ನಾವು ಮಧ್ಯಾಹ್ನ ಆಗಿತ್ತು, ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೆ ಸೀದಾ ನಾವು ಊಟ ಮಾಡಕ್ಕೆ. ಬಟ್ ಅಲ್ಲಿ ಯಾವ್ದು ನಮ್ಗೆ ಹೋಟೆಲ್ಗಳೇ ಸಿಗ್ಲಿಲ್ಲ. ಹೋಗ್ತಾನೆ ಇದ್ವಿ. ಹೋಟೆಲ್ ಹುಡ್ಕೋ ಬರ್ದಲ್ಲಿ ಪ್ಲೇಸಸ್ ಕವರ್ ಮಾಡ್ಬೇಕಾದ್ರೆ ಎಲ್ಲಾ ಪ್ಲೇಸ್ ಗಳನ್ನ ಬಿಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನಮ್ ಪುಣ್ಯಕ್ಕೆ ಯಾವ್ದೋ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ತಿನ್ಕೊಂಡು ಬಸ್ ಹತ್ತಿದ್ದೆ. ನಾವು ಮುಂದೆ ಹೋಗಿದ್ದು ಡೈರೆಕ್ಟ್ ಸ್ಟೇ ಮಾಡೋ ಹೋಟೆಲ್ಗೆ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಿಂದ ಸಿಕ್ಕಿರೋದು ನಮ್ಗೆ ಒಂದು ಫೋಟೋ ಮಾತ್ರ. ಮಧ್ಯಾಹ್ನ ತಿನ್ನೋ ಊಟನ ಹೋಟೆಲ್ ಸಿಗದೆ 4-5 ಗಂಟೆಗೆ ತಿಂದು ಮತ್ತೆ ಬಸ್ ಹತ್ತಿದ ಹುಡುಗಿರು ಫುಲ್ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ಘಾಟ್ ಮೇಲೆ ಆಮ್ಲೆಟ್ ಹಾಕೊಂಡು ಬಂದ್ರು. ಒಂದ್ ರೂಮ್ ಅಲ್ಲಿ ಇಬ್ರು ಹೋಗು ಅಂದ್ರು, ಆದ್ರೆ ನಾವು ನಮ್ ಸೀನಿಯರ್ ಸಿಟಿಸನ್ ಎತ್ತಾಕೊಂಡು 3 ಜನ ಹೋದ್ವಿ. ರೂಮ್ ಹೋಗ್ತಾ ಇದ್ದಾಗ ಎಲ್ಲಾರು ಅವ್ರವ್ರ ಪೇರೆಂಟ್ಸ್ ಜೊತೆ ಗಂಡಂಜಿ ಜೊತೆ ಬಿಜಿ ಆದ್ರು. ನಾವು ರೂಮ್ ಟೂರ್ ಮಾಡ್ತಾ ಇದ್ವಿ. ಸುತ್ತಮುತ್ತ ಎಲ್ಲಾನು ಕತ್ಲೆ, ಆದ್ರೂ ನಾವು ಕತ್ಲು ಕಂಡ್ರೆ ಭಯ ಆದ್ರೂನು ಎಲ್ಲಾ ನೋಡ್ಬೇಕು ಅನ್ನೋ ಕುತೂಹಲದಿಂದ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಎಲ್ಲಾ ಪಾಳು ಬಿದ್ದ ಬಂಗ್ಲೆಗಳ ತರಾನೇ ಇತ್ತು, ಆದ್ರೂ ವಿಡಿಯೋ ಮಾಡ್ಕೊಂತಾ ಇದೀನಿ. ಅದ್ ಯಾವ ಧೈರ್ಯನೂ ನಂಗ್ ಗೊತ್ತಿಲ್ಲ. ಭಯ ಆಗಿ ಮತ್ತೆ ರೂಮ್ ಒಳಗೆ ಬಂದ್ಬಿಟ್ಟೆ. ಎಷ್ಟೇ ಸುಸ್ತಾದ್ರೂ ನಮ್ಮ ಹುಡ್ಗಿರು ಕನ್ನಡಿ ನೋಡ್ಕೊಳ್ಳೋದಂತೂ ಬಿಡೋದಿಲ್ಲ. ನನ್ ಫ್ರೆಂಡ್ ಹೋಗಿದ್ದೆ ಟಿವಿ ಆನ್ ಮಾಡ್ಕೊಂಡ್ಲು, ಜಿ ಕನ್ನಡ ಹಾಕೊಂಡ್ ಕೂತ್ಕೊಂಡ್ಲು. ವೀಕೆಂಡ್ ಶೋಗಳು ಹೋಗ್ತಾ ಇತ್ತು. ಭೂಮಿ ಮೇಲೆ ಆಕಾಶ ಬೀಳಿ ಆಕಾಶ ಭೂಮಿ ಒಂದಾಗ್ಲಿ, ನಮ್ಮ ಅಕ್ಕ ಫೋನ್ ಮಾತಾಡೋದಂತೂ ಬಿಡ್ತಾ ಇಲ್ಲ. ನಮ್ ಸಾರು ಫ್ರೆಶ್ ಅಪ್ ಆಗಿ ಕೆಳಗ್ ಬನ್ನಿ ಊಟಕ್ಕೆ ಅಂತ ಹೇಳಿದ್ರು, ಆದ್ರೆ ನಾವ್ ಇಲ್ಲಿ ಟಿವಿ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ. ಎಲ್ಲಾರ ಮನೆಯಿಂದ ಅವ್ರವ್ರು ಫೋನ್ ಮಾಡ್ತಾ ಇದ್ರೆ ಇನ್ನು ನಮ್ಮ ಮನೆಯಿಂದ ಯಾಕಪ್ಪ ಫೋನ್ ಬಂದಿಲ್ಲ, ನನ್ನ ಮರ್ತ್ ಬಿಟ್ರ ಅನ್ಕೊಂಡೆ. ಅನ್ನೋ ಅಷ್ಟರಲ್ಲಿ ಫೋನ್ ಬಂದೇ ಬಿಡ್ತು. ಫೋನಲ್ಲಿ ಮಾತಾಡಿ ಕೆಳಗೆ ಬಂದ್ರೆ ಎಲ್ಲರ ಮುಖಗಳಲ್ಲಿ ಟಯರ್ಡ್ನೆಸ್ ಎದ್ದು ಕಾಣ್ತಾ ಇತ್ತು. ನಾರ್ತ್ ಇಂಡಿಯನ್ ಥಾಲಿ ಮತ್ತು ಸೌತ್ ಇಂಡಿಯನ್ ಥಾಲಿನ ಆರ್ಡರ್ ಮಾಡ್ಕೊಂಡ್ವಿ. ಇಷ್ಟು ಬಂದಿತ್ತು, ಅದ್ರಲ್ಲಿ ಎಷ್ಟು ತಿಂದ್ವಿ ಎಷ್ಟು ವೇಸ್ಟ್ ಮಾಡಿದ್ವೋ ನಮ್ಗೆ ಗೊತ್ತು. ತಿಂದು ವಾಪಸ್ ಹೋಗಿ ದಬ್ಬ ಹಾಕೊಂಡ್ವಿ. ಇವತ್ತಿನ ಕತೆ ಇಷ್ಟೇ. ನಾಳೆ ಕತೆ ನೋಡೋಣ. ಮತ್ತೆ ಸಿಗುವ. ಟಾಟಾ ಬಾಯ್.